ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ಹೃದಯ ಭಾಗ. ಮೆಜೆಸ್ಟಿಕ್, ಕೆಜಿ ರಸ್ತೆ, ಉಪ್ಪಾರಪೇಟೆ, ಫ್ರೀಡಂ ಪಾರ್ಕ್, ಮಂತ್ರಿ ಮಾಲ್, ದಿನವಿಡೀ ಜನ ಸಾಗರ, ವಾಹನಗಳ ಮಹಾಪೂರ. ಇಂತಹ ಪ್ರದೇಶಗಳಲ್ಲಿ ಈಗ ವೈಟ್ ಟ್ಯಾಪಿಂಗ್ ಕೆಲಸ ಜೋರಾಗಿ ನಡೀತಿದೆ. 7-8 ಕಡೆ ಒಂದೇ ಸಮಯದಲ್ಲಿ ರಸ್ತೆ ಒಡೆದು ಸಿಮೆಂಟ್ ಹಾಕುವ ಕೆಲಸ ಶುರುವಾಗಿದ್ದು ಸಂಚಾರ ಅಂದ್ರೆ ಜನರಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಉಪ್ಪಾರಪೇಟೆಯಿಂದ ಶಾಂತಲಾ ಸಿಲ್ಕ್ ಸರ್ಕಲ್ ತನಕ, ಮೆಜೆಸ್ಟಿಕ್ನಿಂದ ಮಂತ್ರಿ ಮಾಲ್ ರಸ್ತೆವರೆಗೆ ಒಂದಲ್ಲ ಒಂದು ಕಡೆ ರಸ್ತೆ ಬಂದ್. ಬಸ್ಗಳು ತಿರುಗಿ ತಿರುಗಿ ಹೋಗಬೇಕು. ಆಟೋ ಟ್ಯಾಕ್ಸಿ ಚಾಲಕರು ಗಾಬರಿ. ಆಫೀಸ್ ಹೋಗುವವರು, ವ್ಯಾಪಾರಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಟ್ರಾಫಿಕ್ ನಲ್ಲೇ ಅಟಕಿದ್ದಾರೆ. ಪೀಕ್ ಅವರ್ನಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ಈ ಭಾಗಕ್ಕೆ ಬಂದರೆ ಅರ್ಧ ಗಂಟೆ ರಸ್ತೆಯಲ್ಲೇ ನಿಲ್ಲೋದು ಸಾಮಾನ್ಯವಾಗಿ ಬಿಟ್ಟಿದೆ. ಇದರಿಂದ ಜನ ಹೈರಾಣಾಗಿದೆ, ಅವರಿಗೆ ಕಿರಿಕಿರಿ ಆಗ್ತಿದೆ. ಇದೇ ವಿಚಾರವಾಗಿ ಸ್ಥಳೀಯ ಶಾಸಕ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಗ ಕೆಲಸ ಮುಗಿಸ್ತೇವೆ ಅನ್ನೋ ಉತ್ತರ ಬರ್ತಿದೆ. ವೈಟ್ ಟ್ಯಾಪಿಂಗ್ ಒಳ್ಳೆಯದೇ, ರಸ್ತೆ ದೀರ್ಘಕಾಲ ಇರುತ್ತೆ ಅನ್ನೋದ್ರಲ್ಲಿ ಯಾರಿಗೂ ಸಂಶಯ ಇಲ್ಲ. ಆದ್ರೆ ಕೆಲಸ ಮಾಡೋ ರೀತಿ, ಪ್ಲಾನಿಂಗ್ ಇಲ್ಲದ ಕ್ರಮವೇ ಜನರ ಕೋಪಕ್ಕೆ ಕಾರಣವಾಗ್ತಿದೆ. ಒಂದೇ ಏರಿಯಾದಲ್ಲಿ ಒಂದೇ ಸಮಯಕ್ಕೆ ಇಷ್ಟೊಂದು ರಸ್ತೆ ಬಂದ್ ಮಾಡೋದಕ್ಕೆ ಯಾಕೆ ಪರ್ಯಾಯ ವ್ಯವಸ್ಥೆ ಇಲ್ಲ? ಯಾಕೆ ಸರಿಯಾದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಾಣಿಸ್ತಿಲ್ಲ ಅನ್ನೋ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಿದೆ. ಇದರ ನಡುವೆಯೇ ಗಾಂಧಿನಗರದಲ್ಲಿ ಪೇ ಅಂಡ್ ಪಾರ್ಕಿಂಗ್ ವಿಚಾರವು ಚರ್ಚೆಗೆ ಬಂದಿದೆ. ಈಗಾಗಲೇ ಇಲ್ಲಿ ಪಾರ್ಕಿಂಗ್ ದೊಡ್ಡ ಸಮಸ್ಯೆ. ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸ್ತಾರೆ. ಅದರಿಂದಲೇ ಟ್ರಾಫಿಕ್ ಜಾಮ್ ಆಗ್ತಿರೋದು. ಮೆಜೆಸ್ಟಿಕ್, ಕೆಜಿ ರಸ್ತೆ, ಫ್ರೀಡಂ ಪಾರ್ಕ್ ರಸ್ತೆ ಸೇರಿದಂತೆ ಹಲವು ಕಡೆ ಪೇ ಅಂಡ್ ಪಾರ್ಕಿಂಗ್ ಮಾಡೋ ಪ್ಲಾನ್ ಇದೆ. ಜಿಬಿಎ ಮೂಲಕ ಜಾರಿ ಮಾಡ್ತೀವಿ ಅನ್ನೋ ಸುಳಿವನ್ನು ಸಚಿವರು ಕೊಟ್ಟಿದ್ದಾರೆ. ಒಂದು ಕಡೆ ಇದು ಸರಿಯಾದ ಕ್ರಮ ಅಂತ ಅನ್ಸಿದ್ರೆ, ಇನ್ನೊಂದು ಕಡೆ ಇದೊಂದು ತಲೆನೋವಾಗಬಹುದು. ಪಾರ್ಕಿಂಗ್ ಫೀಸ್ ಹಾಕಿದ್ರೆ ಅಕ್ರಮ ಪಾರ್ಕಿಂಗ್ ಕಡಿಮೆಯಾಗುತ್ತೆ. ಆದ್ರೆ ಅದಕ್ಕೆ ಮೊದಲು ಸ್ಪಷ್ಟ ಸ್ಥಳ ಗುರುತು, ಸರಿಯಾದ ಬೋರ್ಡ್, ಪರ್ಯಾಯ ಪಾರ್ಕಿಂಗ್ ಜಾಗ ಬೇಕಲ್ವೇ? ಇಲ್ಲದೆ ಇದ್ರೆ ಜನ ಇನ್ನೂ ಹೆಚ್ಚು ಗೊಂದಲಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಒಟ್ಟಾರೆ ಗಾಂಧಿನಗರದಲ್ಲಿ ಒಂದು ಕಡೆ ವೈಟ್ ಟ್ಯಾಪಿಂಗ್ ನಿಂದ ಸಂಚಾರ ದಟ್ಟಣೆ, ಮತ್ತೊಂದು ಕಡೆ ಪೇ ಅಂಡ್ ಪಾರ್ಕಿಂಗ್ ನ ಭೀತಿ. ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಸರ್ಕಾರ ಗಂಭೀರವಾಗಿ ಯೋಚಿಸಬೇಕಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಹಂತ ಹಂತವಾಗಿ ಕೆಲಸ ಮಾಡೋದು ಮೊದಲ ಹೆಜ್ಜೆ ಆಗಬೇಕು. ಒಂದೇ ಸಮಯದಲ್ಲಿ ಎಲ್ಲಾ ರಸ್ತೆ ತೋಡುವ ಬದಲು ಒಂದೊಂದು ರಸ್ತೆ ಮುಗಿಸಿ ಮುಂದಕ್ಕೆ ಹೋಗಿದ್ರೆ ಟ್ರಾಫಿಕ್ ಒತ್ತಡ ಕಡಿಮೆಯಾಗುತ್ತೆ. ರಾತ್ರಿ ಸಮಯದಲ್ಲಿ, ವೀಕೆಂಡ್ಗಳಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ರೆ ದಿನದ ಹೊತ್ತಿನ ತೊಂದರೆಯನ್ನ ತಗ್ಗಿಸಬಹುದು. ಟ್ರಾಫಿಕ್ ಪೊಲೀಸರನ್ನ ಹೆಚ್ಚು ನಿಯೋಜಿಸಿ ಸ್ಪಷ್ಟ ಡೈವರ್ಷನ್ ಮಾರ್ಗಗಳನ್ನ ಮುಂಚಿತವಾಗಿಯೇ ಘೋಷಿಸಬೇಕು. ಬಿಬಿಎಂಪಿ, ಟ್ರಾಫಿಕ್ ಪೊಲೀಸ್, ಬಿಎಂಟಿಸಿ ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತು ಪ್ಲಾನ್ ಮಾಡಿದ್ರೆ ಸಮಸ್ಯೆ ಅರ್ಧಕ್ಕೆ ಇಳಿಯುತ್ತೆ. ಅದರೊಟ್ಟಿಗೆ ಜನಸಾಮಾನ್ಯರ ಪಾತ್ರವೂ ಇಲ್ಲಿ ಮುಖ್ಯ. ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸುವುದು, ಶಾರ್ಟ್ ಕಟ್ ಹುಡುಕುವ ಆತುರದಲ್ಲಿ ಸಣ್ಣ ರಸ್ತೆಗಳನ್ನ ಬ್ಲಾಕ್ ಮಾಡದೇ ಇರೋದು, ಅಕ್ರಮ ಪಾರ್ಕಿಂಗ್ಗೆ ಕೈ ಹಾಕದೇ ಇರೋದು ಬಹಳ ಅಗತ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಕೋಪ ತೋರಿಸೋ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡೋದು, ಸ್ಥಳೀಯ ಪ್ರತಿನಿಧಿಗಳ ಮೇಲೆ ಒತ್ತಡ ತರುವುದು ಜನರ ಕರ್ತವ್ಯ. ವೈಟ್ ಟ್ಯಾಪಿಂಗ್ ಕೂಡ ಬೇಕು, ಪಾರ್ಕಿಂಗ್ ವ್ಯವಸ್ಥೆಯೂ ಬೇಕು. ಆದ್ರೆ ಅದಕ್ಕೆ ಸರಿಯಾದ ಯೋಜನೆ, ಜನರಿಗೆ ತೊಂದರೆ ಆಗದಂತೆ ಕೆಲಸ ಮಾಡುವ ಬುದ್ಧಿಯೂ ಬೇಕು. ಇಲ್ಲವಾದ್ರೆ ಗಾಂಧಿನಗರದಲ್ಲಿ ರಸ್ತೆ ಚೆನ್ನಾಗಿದ್ರೂ ಅದರ ಮೇಲೆ ಓಡಾಡೋಕೆ ಜಾಗ ಇರೋದಿಲ್ಲ ಅನ್ನೋ ಸ್ಥಿತಿ ಬರುವುದಂತೂ ನಿಶ್ಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.